ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಬುರ್ದುಕ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿರುದ್ಧ ರೈತ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ ರಾಜ್ಯಾಧ್ಯಕ್ಷರಾದ ಚೆನ್ನಪ್ಪ ಪೂಜಾರಿ, ಶಶಿಕಾಂತ್ ಗುರೂಜಿ, ಶ್ರೀಶೈಲ ಅಂಗಡಿ, ಮಾಜಿ ಶಾಸಕರಾದ ಮೋಹನ್ ನಶಾ, ಮಹಾರಾಷ್ಟ್ರ ರೈತ ಸಂಘದ ಮುಖಂಡರಾದ ರಾಜು ಶೆಟ್ಟಿ, ಶೀತಲ್ ಪಾಟೀಲ್, ಸುರೇಶ್ ಕುಸಾನಾಳೆ ಮತ್ತು ಇನ್ನು ಮುಂತಾದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಮೊದಲಿಗೆ ಮಹಾವೀರ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಂಬ ನಾಮಫಲಕವನ್ನು ಉದ್ಘಾಟನೆ ಮಾಡಿದರು ಹಾಗೂ ವೇದಿಕೆ ಮೇಲೆ ಆಗಮಿಸಿದಂತಹ ಗಣ್ಯಮಾನ್ಯರಿಗೂ ರೈತರಿಗೂ ಹಸಿರು ಶಾಲು ಹೊದಿಸಿ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕನ ನೆನೆದು ಮೌನಾಚರಣೆ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಶೈಲ ಅಂಗಡಿಯವರು ಗುರ್ಲಾಪುರದಲ್ಲಿ ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತದ್ದು ಚೆನ್ನಪ್ಪ ಪೂಜಾರಿ, ಶಶಿಕಾಂತ್ ಗುರೂಜಿ ಈ ಜೋಡೆತ್ತುಗಳು ಎಂದು ಹೇಳಿದರು. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಆಯಿತು, ಇನ್ನು ಪ್ರತಿಯೊಂದು ಹೋರಾಡಬೇಕಾಗಿದೆ ಎಂದು ಹೇಳಿದರು. ಮಾಜಿ ಶಾಸಕರಾದಂತಹ ಮೋಹನ್ ಶಾ ಅವರು ಮಾತನಾಡಿದರು. ಚಿನ್ನಪ್ಪ ಪೂಜಾರಿ ಅವರು ತಮ್ಮ ಭಾಷಣದಲ್ಲಿ ಸಕ್ಕರೆ ಕಾರ್ಖಾನೆಯವರು ಮತ್ತು ಅವರ ಉದ್ಧಾರ ಆಗಲಿಕ್ಕೆ ಮಾತ್ರ ಕಾರ್ಖಾನೆಗಳನ್ನು ಕಟ್ಟಿದ್ದಾರೆ ಹೊರತು ರೈತರನ್ನ ಉದ್ಧಾರ ಮಾಡಲು ಅಲ್ಲ. ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ರೈತರು. ಇನ್ನು ಮುಂದೆ ನೀವು ಒಟ್ಟಾಗಿರಿ ಎಂದು ಹೇಳಿದರು. ಮಹಾರಾಷ್ಟ್ರದ ರೈತ ಸಂಘದ ಮುಖಂಡ ಆದ ರಾಜು ಶೆಟ್ಟಿಯವರು ಮಾತನಾಡಿ, ನಮ್ಮ ಭಾಷೆ ಬೇರೆ, ನಿಮ್ಮ ಭಾಷೆ ಬೇರೆ, ಆದರೂ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಒಟ್ಟಾಗಿ ಹೋರಾಡಿದರೆ ಈ ತರಹದ ಫಲ ಸಿಕ್ಕೇ ಸಿಗುತ್ತದೆ ಎಂದರು. ಅದೇ ರೀತಿಯಾಗಿ ಶಶಿಕಾಂತ್ ಗುರೂಜಿ ಅವರು ತಮ್ಮ ಭಾಷಣದಲ್ಲಿ ಮಹಾರಾಷ್ಟ್ರದಲ್ಲಿನ ಕಬ್ಬಿನ ಬೆಲೆ ಇರುವಂತೆ ನಾವು ಇಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಬಂಗಾರಕ್ಕೆ ಬೆಲೆ ಇದೆ, ನಮ್ಮ ಕಬ್ಬಿಗೆ ಬೆಲೆ ಇಲ್ಲ. ಇನ್ನು ಮುಂದೆ ಕಾರ್ಖಾನೆಯವರು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದರೆ 24 ಗಂಟೆಯಲ್ಲಿ ಕಾರ್ಖಾನೆಯನ್ನು ಬಂದ್ ಮಾಡುತ್ತೇವೆ ಎಂದು ಮೊನ್ನೆ ನಡೆದ ಗುರ್ಲಾಪುರ ಹೋರಾಟದಲ್ಲಿ ರೈತರು, ಯುವಕರು, ತಾಯಂದಿರು ಅನೇಕರು ಬಹಳಷ್ಟು ಬೆಂಬಲ ನೀಡಿದ್ರು. ನಿಮಗೆಲ್ಲ ಧನ್ಯವಾದಗಳು ಎಂದು ತಿಳಿಸಿದರು. ಈ ಸಾರಿ ಅಧಿವೇಶನದೊಳಗೆ ಒಳಗೆ ಹೋಗಂದ್ರ ಒಂದ ಮಾತ್, ಸಭಾಧ್ಯಕ್ಷರಂದ್ರೆ ಎರಡನೇ ಮಾತ್, ಹೊರಗೆ ರೈತರು ಕೂತಾರ. ಚುನಪ್ಪ ಪೂಜಾರಿ ನೇತೃತ್ವದೊಳಗ ಸಿದ್ದರಾಮಯ್ಯ ಸಾಹೇಬ್ರ 1,000 ಕೊಡ್ರಿ, ಒಂದ ಮಾತಾಡ್ಬೇಕು. ಬೇರೆ ಮಾತಾಡಿದಂದ್ರ ಮರದಸ್ ಮುಂಜಾನೆ ನೀ ಕ್ಷೇತ್ರದಿಂದ ಬಿಡಾಕ್ ಹೋಗಕ್ ನೀನು ಬಿಡಂಗಿಲ್ಲ. ಇದನ್ನ ಹೇಳ್ರಿ. ನೀವು ಗಟ್ಟಾಗ್ರಿ. ಮನೆ ಹೋಗಾರ್ದ ನಿಮ್ ಪೆಟ್ರೋಲ್ ಮಾಡಿದ್ಲ, ನಾಟಕ ಮಾಡಿದಿಲ್ಲ, ನೀವು ಹೇಳ್ರಲ್ಲ, ಅದು ಭಾರಿ ಟ್ರೋಲ್ ಮಾಡಿರಿ ನೀವು. ಸಾಮಾನ್ಯ ಅಲ್ಲ. ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಬಂದ್ ಮಾಡೋದು, ಚಾಲು ಮಾಡೋದು ಚಾವಿ ಗುರ್ಲಾಪುರದಾಗಿತ್ತು. ಹೆಂಗ ಆಗ್ಬೇಕು ಹೇಳಿ? ರಾಜು ಶೆಟ್ಟಿ ಅವರು, ಚುನಪ್ಪ ಪೂಜಾರಿ ವೇದಿಕೆ ಮ್ಯಾಗ ಕೂತ ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಮಾಲಕರ ಕೈ ಕಟ್ಕೊಂಡು ನಿಲ್ಬೇಕಲ್ಲಿ. ನಾವೇನು ಘೋಷಣೆ ಮಾಡ್ತೀವಲ್ಲ, ಗುದ್ದಾಡಿ 4-5 ಸೋತು ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿ ಹೇಳಿಸಿದ್ರು. ಸಾಹೇಬ್ರು ಬಂದಿರು, ರಾಜು ಶೆಟ್ಟಿ ಸರ್ ಬಂದ್ರು. ಅವತ್ತ 3,200 ರೂಪಾಯಿಗೆ ಬಂದ ಜಗಳಾಡಿ ಬಹಳ ಗುದ್ದಾಡಿದಾಗ ಅದು ಜಿಲ್ಲಾಧಿಕಾರಿ ಎಸ್.ಪಿ. ಅವರು ಬಹಳ ಪ್ರಯತ್ನ. ಯಾಕಂದ್ರೆ ಅವರು ಕೂಡ ಬಹಳ ನಮಗ ಡಿಸ್ಕಷನ್ ಆಯ್ತು ರೀ ಅಧ್ಯಕ್ಷರು, ನೀವು ಏನು ರೇಟ್ ಆದ್ರೆ ಫೈನಲ್ ತಗೋಲ್ರಿ, ಹೆಂಗ ವ್ಯವಹಾರ ಕೇಳಿ. ನಮ್ಮದಂತೂ ಈಗ 3,500 ಬೇಡಿಕೆ, 3,400 ನಾವು ಬಂದವು. ಅವ್ರು 3,200 ರೂಪಾಯಿಗೆ ಬಂದರು. ಇನ್ನು ಕೊನೆಗೆ ಏನು ತಗೋದ್ರಿ ಅಂತೇಳಿ ಕೇಳಿದಾಗ ನಾವೆಲ್ಲ ಸಾವಿರಾರು ಜನ ಕಬ್ಬು ಇರ್ತಕ್ಕಂಥ ತಮ್ಮಂತವ್ರು ಆ ಭಾಗದಾಗ ಎಲ್ಲ ಜಿಲ್ಲಾದವ್ರನ್ನ ಕೂಡ ಚರ್ಚೆ ಮಾಡಿದ್ರು. ಏನ್ ತಗೋನಪ್ಪ, ಇಲ್ಲಿಗಂತೂ ಬಂದ್ ನಿಂತು ಕಾರ್ಖಾನೆಯವರಂತೂ 1 ರೂಪಾಯಿ ಕೊಡೋಂಗಿಲ್ಲ. ಇನ್ನು ಮುಂದೆ ಬಂದಿಡ್ತು, ಇನ್ನೊಂದು ರೂಪಾಯಿ ಕೊಡೋ ಪರಿಸ್ಥಿತಿ ಇಲ್ಲ. ಇದ ಕೊಡ್ಬೇಕಂದ್ರೆ ಮಹಾಭಾರತ ಆಗಿತ್ತು. ಏನ್ ತಗೋದಂದ್ರ ಸಾಹೇಬ್ರ ನಮ್ಮ ರೈತರೆಲ್ಲ ಕೂಡಿ 3,300 ರೂಪಾಯಿ ತೀರ್ಮಾನ ಮಾಡ್ಯಾರ. ಅದ್ರೊಳಗೆ 1 ರೂಪಾಯಿ ಕೂಡ ಕಡಿಮೆ ತಗೊಂಡಿಲ್ಲ. ಅದನ್ನ तोंड ತೀರ್ತಿಲ್ಲ राजू शेट्टी सरगे. आणि त्याचा परिणाम आज आपल्याला बघायला मिळतोय. माझ्या माहितीप्रमाणे गेल्या वर्षी तुम्हाला 3,029 रुपये 28 रुपये मिळालेले होते. अतिशय मिळाले म्हणजे ನೋಡಕ್ ಬರ್ತಿದ್ರು. ಏನಪ್ಪಾ ಅಂತಂದ್ರೆ ಇವತ್ತು ರೈತ ಕುಲಕ್ಕೆ ಒಂದು ಬೆನ್ನೆಲುಬಾಗಿ ಇವತ್ತು ನಾವು ಮಾತಾಡಬಹುದು. ಅದನ್ನ ರಾಜಕಾರಣಿಗಳು ಮಾತಾಡ್ತಾರೆ, ರೈತರ ದೇಶದ ಬೆನ್ನೆಲುಬು ಆದ್ರೆ ಇವತ್ತು ನಮ್ಮ ರೈತ ಕುಲಕ್ಕೆ ಬೆನ್ನೆಲುಬಾಗಿ ನಿಂತಾವ್ರು ಯಾರು ಅಂದ್ರೆ ಈ ಜೋಡತ್ತಿಗಳು. ಬಹಳ ದೊಡ್ಡ ಕಾರ್ಯಕ್ರಮದಾಗ ಅಂದ್ರೆ ಫಾಯ್ದೆ ಐತೆ ಫ್ಯಾಕ್ಟರಿ. ಇದನ್ನ ಎಲ್ಲೆಲ್ಲ ರೈತರಿಗೆ ತೋರಿಸಿಕೊಟ್ಟಂದ್ರೆ ನಮ್ಮ ಬಂಡವಾಳ ಎಲ್ಲ ಹೊರ ಬರ್ತೈತಿ ಅನ್ನೋದು ವಿಚಾರ ಮಾಡಿದ್ರು. ಆದ್ರೆ ರಾಜು ಶೆಟ್ಟಿ ಅವರನ್ನು ಬೆಳೆದಿಲ್ಲ. ಅದರ ಮೇಲೆ ಆಮೇಲೆ ಬ್ಯೂರೋ ರಿಪೋರ್ಟ್ ಭರತ ಮುರುಗುಂಡೆ, ಭಾರತ ವೈಭವ ನ್ಯೂಸ್, ಕಾಗವಾಡ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.